ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೋಘ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಅಧ್ಯಾಯವಾರು ಸಂಭವನೀಯ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇತಿಹಾಸ ವಿಭಾಗದ ಅಧ್ಯಾಯ 1 ಆಧಾರಗಳು. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಸಂಭವನೀಯ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಇತಿಹಾಸದ ಪಿತಾಮಹ ಯಾರು? ಆಪ್ಷನ್ ಎ ಹೆರೋಡೋಟಸ್, ಆಪ್ಷನ್ ಬಿ ಅರಿಸ್ಟಾಟಲ್, ಆಪ್ಷನ್ ಸಿ ಆಗಸ್ಟ್ ಕೊಮ್ಟೆ, ಆಪ್ಷನ್ ಡಿ ಆಡಮ್ ಸ್ಮಿತ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಹೆರೋಡೋಟಸ್. ಹೆರೋಡೋಟಸ್ನನ್ನು ನಾವು ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಹೆರೋಡೋಟಸ್ನನ್ನು ಯಾಕೆ ಇತಿಹಾಸದ ಪಿತಾಮಹ ಅಂತ ಕರೆದರು ಅಂತ ಹೇಳಿದ್ರೆ, ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲ ಬಾರಿಗೆ ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್ರವರು. ಹಾಗಾಗಿ ಇವರನ್ನು ಇತಿಹಾಸದ ಪಿತಾಮಹ ಅಂಥೇಳಿ ಕರೀತಾರೆ. ಇನ್ನು ಅರಿಸ್ಟಾಟಲರವರು ಇವರು ರಾಜ್ಯಶಾಸ್ತ್ರದ ಪಿತಾಮಹರು. ಇನ್ನು ಆಗಸ್ಟ್ ಕೊಮ್ಟೆ ಸಮಾಜಶಾಸ್ತ್ರದ ಪಿತಾಮಹ, ಆಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮಹ ಅಂಥೇಳಿ ಇಲ್ಲಿ ನೋಡ್ಬೋದು. ಇನ್ನು ಅದರಲ್ಲಿ ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಹೇಳಿದ್ರೆ ಅದು ಕಲ್ಹಣನನ್ನು ಭಾರತದ ಇತಿಹಾಸದ ಪಿತಾಮಹ ಅಂಥೇಳಿ ಕರೀತಾರೆ. ಇನ್ನು ಪ್ರಾಗೈತಿಹಾಸದ ಕಾಲದ ಪಿತಾಮಹ ಅಥವಾ ಪ್ರಾಗೈತಿಹಾಸದ ಪಿತಾಮಹ ಯಾರು ಅಂತ ಹೇಳಿದ್ರೆ ಬ್ರೂಸ್ಫುಟ್ರನ್ನು ಪ್ರಾಗೈತಿಹಾಸ ಕಾಲದ ಪಿತಾಮಹ ಅಂಥೇಳಿ ಕರೀತಾರೆ. ಇನ್ನು ಎರಡನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪುರಾತತ್ವ ಆಧಾರಗಳು ಅಲ್ಲ? ಆಪ್ಷನ್ ಎ ಲಿಖಿತ ಸಾಹಿತ್ಯ, ಆಪ್ಷನ್ ಬಿ ಸ್ಮಾರಕಗಳು, ಆಪ್ಷನ್ ಸಿ ನಾಣ್ಯಗಳು, ಆಪ್ಷನ್ ಡಿ ಶಾಸನಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಲಿಖಿತ ಸಾಹಿತ್ಯ. ಇದು ಸಾಹಿತ್ಯ ಆಧಾರಗಳಲ್ಲಿ ಬರ್ತಕ್ಕಂಥ ಆಧಾರವಾಗಿದೆ. ಇದು ಪುರಾತತ್ವ ಆಧಾರ ಅಲ್ಲ. ಹಾಗಾದರೆ ಪುರಾತತ್ವ ಆಧಾರಗಳು ಯಾವ್ಯಾವು ಅಂತ ಹೇಳಿದ್ರೆ ಸ್ಮಾರಕಗಳು ಹಾಗೂ ನಾಣ್ಯಗಳು ಹಾಗೂ ಶಾಸನಗಳು. ಏನು ಅಂತಂದ್ರೆ ಪುರಾತತ್ವ ಆಧಾರಗಳು. ಇದರಲ್ಲಿ ಏನೋ ಒಂದು ಬರ್ತೈತಿ, ಅದು ಭೂ ಉತ್ಖನನ ಅಂತ ಹೇಳಿ ಬರ್ತೈತಿ. ಅದು ಸಹ ಪುರಾತತ್ವ ಆಧಾರಕ್ಕೆ ಸಂಬಂಧಪಟ್ಟೈತಿ. ನೋಡ್ರಿ, ಆಧಾರಗಳು ಅಂದರೆ ಇತಿಹಾಸ ರಚನೆಗೆ ಬೇಕಾಗುವಂಥ ಮೂಲ ಸಾಮಗ್ರಿಗಳು ಅಂತ ಹೇಳಿ ಕರಿತೀವಿ. ಆ ಒಂದು ಇತಿಹಾಸ ರಚನೆಗೆ ಬೇಕಾಗುವಂಥ ಮೂಲ ಸಾಮಗ್ರಿಗಳು ಆಧಾರಗಳಾದ್ರೆ ಅವುಗಳನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಎಷ್ಟು ಭಾಗಗಳು? 2 ಭಾಗ. ಅವು ಯಾವುವು ಅಂತಂದ್ರೆ ಸಾಹಿತ್ಯ ಮತ್ತು ಪುರಾತತ್ವ. ಸಾಹಿತ್ಯ ಮತ್ತು ಪುರಾತತ್ವ ಅಂತ ಹೇಳಿ 2 ಭಾಗ ಮಾಡ್ತೀವಿ. ಸಾಹಿತ್ಯ ಆಧಾರದೊಳಗೆ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಅಂಥೇಳಿ ವಿಂಗಡಣೆ ಮಾಡ್ತೀವಿ. ಆಮೇಲೆ ಅದರೊಳಗೆ ಸಾಹಿತ್ಯದಲ್ಲಿ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ ಅಂತಲೂ ಸಹ ವಿಂಗಡಣೆ ಮಾಡ್ತೀವಿ. ಇನ್ನು ಪುರಾತತ್ವದೊಳಗೆ ಏನು ಮಾಡ್ತೀವಿ? ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಹಾಗೂ ಭೂ ಉತ್ಖನನ ಅಂತೇಳಿ ಸಹ ಏನು ಮಾಡ್ತೀವಿ? ವಿಂಗಡಣೆಯನ್ನು ಮಾಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಗತಕಾಲದಲ್ಲಿ ನಡೆದು ಹೋದ ಘಟನೆಗಳನ್ನು ಕುರಿತು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಡ್ಯಾಶ್ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಆಪ್ಷನ್ ಎ ರಾಜ್ಯಶಾಸ್ತ್ರ, ಆಪ್ಷನ್ ಬಿ ಅರ್ಥಶಾಸ್ತ್ರ, ಆಪ್ಷನ್ ಸಿ ಇತಿಹಾಸ, ಆಪ್ಷನ್ ಡಿ ಸಮಾಜಶಾಸ್ತ್ರ. ಈಗಾಗಲೇ ನಿಮ್ಗೆ ಉತ್ತರ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಇತಿಹಾಸ. ಗತಕಾಲದಲ್ಲಿ ನಡೆದು ಹೋದಂಥ ಘಟನೆಗಳನ್ನು ಕುರಿತು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ಯಾವುದು? ಇತಿಹಾಸ. ಇದು ರಾಜ್ಯಶಾಸ್ತ್ರ ಏನು ಮಾಡುತ್ತಾ? ರಾಜ್ಯ, ಸರ್ಕಾರ ಮತ್ತು ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡೋದು ರಾಜ್ಯಶಾಸ್ತ್ರ. ಇನ್ನು ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಅರ್ಥಶಾಸ್ತ್ರ. ಸಮಾಜದಲ್ಲಿ ಜನರ ಒಡನಾಟ ಅದರ ಕುರಿತು ಅಧ್ಯಯನ ಮಾಡೋದು ಸಮಾಜಶಾಸ್ತ್ರ. ಹಾಗಾದರೆ ಗತಕಾಲದಲ್ಲಿ ನಡೆದು ಹೋದಂಥ ಘಟನೆಗಳನ್ನು ಕುರಿತು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಇತಿಹಾಸ. ಇನ್ನು 4ನೆಯ ಪ್ರಶ್ನೆ, ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ನೋಡ್ರಿ, ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವಂಥ ಸಾಹಿತ್ಯವನ್ನು ಏನೆಂದು ಕರಿತೀವಿ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಅದರಲ್ಲಿ ಆಪ್ಷನ್ ನೋಡೋಣ. ಆಪ್ಷನ್ ಎ ಮೌಖಿಕ ಸಾಹಿತ್ಯ, ಆಪ್ಷನ್ ಬಿ ವಿದೇಶಿ ಸಾಹಿತ್ಯ, ಆಪ್ಷನ್ ಸಿ ದೇಶೀಯ ಸಾಹಿತ್ಯ, ಆಪ್ಷನ್ ಡಿ ಲಿಖಿತ ಸಾಹಿತ್ಯ. ನೋಡ್ರಿ, ಇವೆಲ್ಲ ಸಾಹಿತ್ಯದೊಳಗೆ ಬರ್ತಕ್ಕಂಥ ವಿಧಗಳು. ಆದರೆ ಭಾರತೀಯರಿಂದಲೇ ರಚನೆ ಆದಂಥ ಸಾಹಿತ್ಯವನ್ನು ಏನಂತ ಕರಿತೀವಿ ಅನ್ನೋದಿಲ್ಲಿ ಪ್ರಶ್ನೆ ಆಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ದೇಶೀಯ ಸಾಹಿತ್ಯ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತಾ. ಭಾರತೀಯರಿಂದಲೇ ರಚನೆ ಆದರೆ ಅದು ಏನು? ದೇಶೀಯ ಸಾಹಿತ್ಯ. ಈಗ ವಿದೇಶಿ ಬರಹಗಾರರು ಅಥವಾ ವಿದೇಶಿ ಪ್ರವಾಸಿಗರು, ವಿದ್ವಾಂಸರು ಭಾರತಕ್ಕೆ ಬಂದಿರ್ತಾರೆ.
ಅವರು ಭಾರತಕ್ಕೆ ಬಂದು ಏನಾದರೂ ಕೃತಿಗಳನ್ನು ಗ್ರಂಥಗಳನ್ನು ರಚಿಸಿದ್ರಂದು ಅದೇನು ವಿದೇಶಿ ಸಾಹಿತ್ಯ ಆಗುತ್ತೆ. ಅಂದ್ರೆ ವಿದೇಶಿಗರು ಭಾರತಕ್ಕೆ ಬಂದು ಏನು ಮಾಡಿರ್ತಾರೆ, ಅವರು ತಮ್ಮ ಕೃತಿಗಳನ್ನು ರಚನೆ ಮಾಡಿರ್ತಾರೆ. ಹಾಗಾಗಿ ಅದನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಇನ್ನು ಭಾರತೀಯರಿಂದಲೇ ರಚನೆ ಆಗಿರುವ ಸಾಹಿತ್ಯವನ್ನು ನಾವೇನಂತ ಕರಿತೀವಿ, ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಮೌಖಿಕ ಸಾಹಿತ್ಯ ಅಂತಂದ್ರೆ ಒಬ್ಬರ ಬಾಯಿಂದ ಇನ್ನೊಬ್ಬರ ಅಥವಾ ಒಬ್ಬರ ಬಾಯಿಯ ಮೂಲಕ ಏನು ಮಾಡ್ಬೋದು, ಒಂದು ಇತಿಹಾಸವನ್ನು ಹೇಳ್ಬೋದು. ಈ ವಿದೇಶಿ ಸಾಹಿತ್ಯ ಆಲ್ರೆಡಿ ನಮ್ಗೆ ಗೊತ್ತಾಯ್ತು, ವಿದೇಶಿ ಬರಹಗಾರರು ರಚನೆ ಮಾಡಿದಂಥ ಸಾಹಿತ್ಯ ಅನ್ನೋದು. ಲಿಖಿತ ಸಾಹಿತ್ಯ ಅಂತಂದ್ರೆ ಈ ಲಿಖಿತ ಸಾಹಿತ್ಯದೊಳಗೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಗಳು ಬರ್ತಾವೆ. ಇನ್ನು 5ನೆಯ ಪ್ರಶ್ನೆ, ಇದು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಎ ಪಟ್ಟಿಯಲ್ಲಿ ಮತ್ತು ಬಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಇಲ್ಲಿ ನಾವು ಹೊಂದಿಸಿ ಬರೀಬೇಕು. ಕೌಟಿಲ್ಯ, ವಿಶಾಖದತ್ತ, ಕಲ್ಲಣ, ಬಾಣಭಟ್ಟ. ಇನ್ನು ಹರ್ಷಚರಿತೆ, ರಾಜತರಂಗಿಣಿ, ಮುದ್ರಾರಾಕ್ಷಸ, ಅರ್ಥಶಾಸ್ತ್ರ. ಅಂದ್ರೆ ಒಂದು ಕಡೆ ಏನು ಮಾಡ್ಯಾರ, ಈ ಲೇಖಕರನ್ನು ಕೊಟ್ಟರೆ, ಇನ್ನೊಂದು ಕಡೆ ಅವರು ರಚಿಸಿದಂಥ ಕೃತಿಗಳನ್ನು ಇಲ್ಲಿ ಹೊಂದಿಸಿ ಬರೆಯಲು ಕೇಳಲಾಗಿದೆ. ಹಾಗಿದ್ರೆ ಕೌಟಿಲ್ಯ ಯಾವ ಕೃತಿಯನ್ನು ರಚನೆ ಮಾಡಿದ್ದಾನ? ಈಗಾಗಲೇ ನಿಮಗೆ ಗೊತ್ತಿದೆ, ಕೌಟಿಲ್ಯ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾನೆ. ಇನ್ನು ವಿಶಾಖದತ್ತ ಯಾವ ಕೃತಿಯನ್ನು ರಚನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಮುದ್ರಾರಾಕ್ಷಸ ಕೃತಿಯನ್ನು ರಚನೆ ಮಾಡಿದ್ದಾನೆ. ಕಲ್ಲಣ ರಾಜತರಂಗಿಣಿಯನ್ನು ರಚನೆ ಮಾಡಿದ್ದಾನೆ. ಇನ್ನು ಬಾಣಭಟ್ಟ ಹರ್ಷಚರಿತೆ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾನೆ. ಹಾಗಾದರೆ A4, B3, C2, D1 ಯಾವ ಆಪ್ಷನಲ್ಲಿದೆ ನೋಡ್ರಿ? ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತಾ. ನೋಡ್ರಿ, ಈಗಾಗಲೇ ನಾವು ಕೌಟಿಲ್ಯನನ್ನು 3ರ ಸಾಮ್ರಾಜ್ಯದಲ್ಲಿ ಕಾಣ್ಬೋದು. ಚಂದ್ರಗುಪ್ತ ಮೌರ್ಯನ ಗುರು, ಹೌದಾ? ಇನ್ನು ವಿಶಾಖದತ್ತ, ಕಲ್ಲಣ, ಬಾಣಭಟ್ಟ, ಕೌಟಿಲ್ಯ ಇವರೆಲ್ಲ ಏನಪ್ಪ ಅಂತಂದ್ರೆ ಭಾರತೀಯರಿಂದ ರಚನೆ ಆದ ಸಾಹಿತ್ಯ ದೇಶೀಯ ಸಾಹಿತ್ಯ. ಇವು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿವೆ. ಇವಿಷ್ಟಲ್ದ ಇನ್ನೂ ಕೃತಿಗಳು ಸಹ ಅದಾವು. ಅಶ್ವಘೋಷನ ಬುದ್ಧ ಚರಿತೆ, ಆಮೇಲೆ ತ್ರಿಪೀಠಿಕಗಳು, ಅಮೋಘವರ್ಷನ ಆಸ್ಥಾನದಲ್ಲಿರ್ತಕ್ಕಂಥ ಶ್ರೀ ವಿಜಯನ ಕವಿರಾಜ ಮಾರ್ಗ. ಇವೆಲ್ಲ ಏನು ಅಂತಂದ್ರೆ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿದ್ದೇವೆ. ಈಗಾಗಲೇ ನಾವು ಕಲ್ಲಣ್ಣನ ಬಗ್ಗೆ ಹೇಳಿದ್ವಿ. ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ಈ ಕಲ್ಲಣ್ಣನನ್ನು ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುವು ಸರಿಯಾಗಿದೆ ನೋಡಿ. ಅದರಲ್ಲಿ ಒಂದೇದು ಮೆಗಸ್ಥಾನಿಸ್ ಇಂಡಿಕಾ, ಪಾಯಿಯಾನ ಗೋಕೋಕಿ, ಹುಯೆನ್ಸಾಂಗ್ ಸಿಯುಕಿ, ಟಾಲಮಿ ಜೋಗ್ರಫಿ. ನೋಡ್ರಿ, ಇಲ್ಲಿ 4 ಹೇಳಿಕೆಗಳನ್ನು ನೀಡಿದ್ದಾರೆ. ಅವು ಸರಿಯಾಗಿದವ ಇಲ್ಲ ಅನ್ನೋದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡ್ರಿ, ಮೆಗಸ್ಥಾನಿಸ್ ಇಂಡಿಕಾ ಕೃತಿ ಹೌದಾ? ಇದು ಒಂದನೇದೇನಾಗಿದೆ, ಕರೆಕ್ಟ್ ಆಗಿದೆ. ಪಾಯಿಯಾನಂದು ಗೋಕೋಕಿ, ಇದು ಸಹ ಕರೆಕ್ಟ್ ಆಗಿದೆ. ಹುಯೆನ್ಸಾಂಗಂದು ಸಿಯುಕಿ, ಇದು ಸಹ ಏನಾಗಿದೆ, ಸರಿಯಾಗಿದೆ. ಟಾಲೆಮಿ ಜೋಗ್ರಫಿ, ಟಾಲೆಮಿ ಅನ್ನೋರು ಜೋಗ್ರಫಿ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇದು ಸಹ ಏನಾಗಿದೆ, ಸರಿಯಾದಂತಹ ಹೇಳಿಕೆ ಆಗಿದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ 1, 2, 3 ಮತ್ತು 4 ಹೇಳಿಕೆಗಳು ಏನಾಗಿದ್ದಾವೆ, ಸರಿಯಾಗಿದ್ದಾವ. ಇದಕ್ಕೆ ಸರಿಯಾದ ಉತ್ತರ ಇದು. ಇನ್ನು ಮುಂದಿನ ಪ್ರಶ್ನೆ, ಉತ್ಖನನದ ಸಂದರ್ಭದಲ್ಲಿ ದೊರೆಯುವ ಪಳೆಯುಳಿಕೆಗಳನ್ನು ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆ ನಿರ್ಧರಿಸಲಾಗುತ್ತದೆ. ಆಪ್ಷನ್ ಎ ಸಿಲಿಕಾನ್, ಆಪ್ಷನ್ ಬಿ ಯುರೇನಿಯಂ, ಆಪ್ಷನ್ ಸಿ ಸಿಲಿಕಾನ್ ಮತ್ತು ಪೊಟ್ಯಾಷಿಯಂ, ಆಪ್ಷನ್ ಡಿ ಇಂಗಾಲ, ಪ್ರೋಟೀನ್ ಮತ್ತು ಪೊಟ್ಯಾಷಿಯಂ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇಂಗಾಲ, ಪ್ರೋಟೀನ್ ಮತ್ತು ಪೊಟ್ಯಾಷಿಯಮನ್ನು ಬಳಸಿ ಉತ್ಖನನ ಸಂದರ್ಭದಲ್ಲಿ ದೊರೆಯುವಂಥ ಪಳೆಯುಳಿಕೆಗಳನ್ನು ವೈಜ್ಞಾನಿಕ ಪರೀಕ್ಷೆಗೊಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆ, ಅವು ಎಷ್ಟು ಹಳೆಯದ್ದು ಅಂಥೇಳಿ ಅಥವಾ ಇವು ಯಾವ ಕಾಲಕ್ಕೆ ಒಳಪಟ್ಟಿದ್ದು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಈಗ ಇಂಗಾಲ, ಪ್ರೋಟೀನ್ ಮತ್ತು ಪೊಟ್ಯಾಷಿಯಮ್ನ ಬಳಸುತ್ತಾರೆ ಅನ್ನೋದೇನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಇದನ್ನು ಸಹ TET ಪರೀಕ್ಷೆಯಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಕೇಳಿದರು. TET 2015ರಲ್ಲಿ ನಡೆದಿತ್ತಲ್ಲ, ಆ ಒಂದು ಪ್ರಶ್ನೆಯಲ್ಲಿ, ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಇನ್ನು 8ನೆಯ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರ ಆರಿಸಿ ಬರೆ. ಸಮುದ್ರಗುಪ್ತ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಿಕೇಶಿ ಐಹೊಳೆ ಶಾಸನ, ಕಾರವೇಲ ಉತ್ತರ ಮೆರೂರು ಶಾಸನ. ಆಪ್ಷನ್ ಎ 1 ಹೇಳಿಕೆ ಮಾತ್ರ ಸರಿ, ಆಪ್ಷನ್ ಬಿ 1 ಮತ್ತು 2 ಹೇಳಿಕೆ ಮಾತ್ರ ಸರಿ, ಆಪ್ಷನ್ ಸಿ 3 ಹೇಳಿಕೆಗಳು ಸರಿ, ಆಪ್ಷನ್ ಡಿ 3 ಹೇಳಿಕೆಗಳು ತಪ್ಪು.
ನೋಡಿ, ಸಮುದ್ರಗುಪ್ತನ ಬಗ್ಗೆ ಅಥವಾ ಅವನ ಸಾಧನೆಗಳ ಬಗ್ಗೆ ತಿಳಿಸ್ಕಂಥ ಶಾಸನ ಯಾವುದು? ಅಲಹಾಬಾದ್ ಸ್ತಂಭ ಶಾಸನ. ಇದು ಸಹ ಸರಿಯಾಗಿದೆ. ಇಮ್ಮಡಿ ಪುಲಕೇಶಿಯ ಬಗ್ಗೆ ತಿಳಿಸ್ತಕ್ಕಂಥ ಅಥವಾ ಅವನ ಸಾಧನೆಗಳನ್ನು ವಿವರಿಸುವಂಥ ಶಾಸನ ಐಹೊಳೆ ಶಾಸನ. ಇದು ಸಹ ಸರಿಯಾಗಿದೆ. ಕಾರವೇಲನ ಉತ್ತರ ಮೆರೂರು ಶಾಸನ. ಇದು ತಪ್ಪಾಗಿದೆ. ನೋಡಿರಿ, ಕಾರವೇಲನ ಶಾಸನ ಯಾವುದು ಅಂತಂದ್ರೆ ಹಾತಿಗುಂಪ ಶಾಸನ. ಹಾತಿಗುಂಪ ಶಾಸನ ಕಾರವೇಲಂದು ಆಗಿರುತ್ತೆ. ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗಿದೆ. ಹಾಗಾದರೆ ಉತ್ತರ ಮೆರೂರ ಶಾಸನ ಯಾರ್ದು ಅಂತ ಹೇಳಿದ್ರೆ ಚೋಳರ ಕಾಲದಲ್ಲಿ ಬರ್ತಕ್ಕಂತಹ 1ನೇ ಪರಾಂತಕನ ಏನು ಮಾಡಿದ್ರೆ ಅವನ ಬಗ್ಗೆ ಹೇಳುವ ಶಾಸನ ಯಾವುದು ಅಂತಂದ್ರೆ ಉತ್ತರ ಮೆರೂರು ಶಾಸನ ಅಂತ ಇಲ್ಲಿ ನಾವು ಹೇಳ್ಬೋದು. ನೋಡ್ರಿ, ಈ ಒಂದು ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು ಅಂತಂದ್ರೆ ಹರಿಶೇನ. ಇನ್ನು ಐಹೊಳೆ ಶಾಸನವನ್ನು ರಚಿಸಿದವರು ಯಾರು ಅಂತ ಹೇಳಿದ್ರೆ ರವಿಕೀರ್ತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಹಾಗಾದ್ರೆ 1, 2 ಮಾತ್ರ ಸರಿ, 3 ಏನಾಗಿದೆ? ತಪ್ಪಾಗಿದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಬಿ, 1 ಮತ್ತು 2 ಹೇಳಿಕೆ ಮಾತ್ರ ಸರಿಯಾಗಿದೆ. ಇನ್ನು 9ನೆಯ ಪ್ರಶ್ನೆ, ಸಮುದ್ರಗುಪ್ತನು 7 ಪ್ರಕಾರದ ಡ್ಯಾಶ್ ನಾಣ್ಯಗಳನ್ನು ಹೊರಡಿಸಿದನು. ನೋಡಿ, ಸಮುದ್ರಗುಪ್ತನು ನಾಣ್ಯಗಳನ್ನು ಹೊರಡಿಸ್ತಾನೆ. ಅವು 7 ಪ್ರಕಾರದ್ದು. ಆ ನಾಣ್ಯಗಳು ಯಾವುವು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ ಎ ಚಿನ್ನದ ನಾಣ್ಯ, ಆಪ್ಷನ್ ಬಿ ಬೆಳ್ಳಿಯ ನಾಣ್ಯ, ಆಪ್ಷನ್ ಸಿ ತಾಮ್ರದ ನಾಣ್ಯ, ಆಪ್ಷನ್ ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಚಿನ್ನದ ನಾಣ್ಯ. ನೋಡಿರಿ, ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದಂತ. ಅಂದ್ರೆ ಅವನ ನಾಣ್ಯಗಳ ಮೇಲೆ ವೀಣೆಯ ಚಿತ್ರ ಅವನು ಸಂಗೀತ ಪ್ರೇಮಿಯಾಗಿದ್ದನು ಅನ್ನೋದನ್ನು ತಿಳಿಸುತ್ತೆ. ಅದೇ ರೀತಿ ಈ ಒಂದು 7 ಪ್ರಕಾರದೊಳಗೆ ಒಂದು ವೀಣೆಯನ್ನು ಒಳಗೊಂಡಿತ್ತು. ಇನ್ನೊಂದು ನಾಣ್ಯ ಏನಾಗಿತ್ತು ಅಂತಂದ್ರೆ ಅಶ್ವದ ಚಿತ್ರ ಅವನ ನಾಣ್ಯದ ಮೇಲೆ ಇತ್ತು. ಇದು ಏನು ತೋರಿಸುತ್ತಾ ಅಂತಂದರೆ ಸಮುದ್ರಗುಪ್ತನು ಅಶ್ವಮೇಧ ಯಾಗವನ್ನು ಮಾಡಿದ್ದನು ಅನ್ನೋದರ ಬಗ್ಗೆ ತಿಳಿಸುತ್ತೆ. ನೋಡ್ರಿ, ಸಮುದ್ರಗುಪ್ತನು ರಾಜನು ಅಷ್ಟೇ ಆಗಿಲ್ದನ ಅವನು ಕವಿಯೂ ಸಹ ಆಗಿದ್ನಂತ. ಅವನಿಗೆ ಒಂದು ಬಿರುದು ಇತ್ತಂತ. ಯಾವುದು ಅಂತ ಹೇಳಿದ್ರೆ ಕವಿರಾಜ ಎಂಬ ಬಿರುದು ಯಾರಿಗಿತ್ತು ಅಂತಂದರೆ ಈ ಸಮುದ್ರಗುಪ್ತನಿಗೆ ಇತ್ತು. ಇವನು ರಚಿಸಿದಂಥ ಕೃತಿ ಯಾವುದು ಅಂತಂದ್ರೆ ಕೃಷ್ಣ ಚರಿತೆ ಎಂಬ ಕೃತಿಯನ್ನು ಈ ಸಮುದ್ರಗುಪ್ತನು ರಚಿಸಿದ್ದನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಇನ್ನು 10ನೆಯ ಪ್ರಶ್ನೆ, ಎಪಿಗ್ರಫಿ ಎಂದರೆ? ಆಪ್ಷನ್ ಎ ನಾಣ್ಯಶಾಸ್ತ್ರ, ಆಪ್ಷನ್ ಬಿ ಶಾಸನಶಾಸ್ತ್ರ, ಆಪ್ಷನ್ ಸಿ ಪುರಾತತ್ವಶಾಸ್ತ್ರ, ಆಪ್ಷನ್ ಡಿ ಸಮಾಜಶಾಸ್ತ್ರ. ನೋಡಿರಿ, ಎಪಿಗ್ರಫಿ ಅಂತಂದ್ರೆ ಶಾಸನಶಾಸ್ತ್ರ. ನೋಡಿರಿ, ಶಾಸನಶಾಸ್ತ್ರವನ್ನು ನಾವು ಎಪಿಗ್ರಫಿ ಅಂತೇಳಿ ಈ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಕರೀತಾರೆ. ಈ ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳಂತ ನಾವಿಲ್ಲಿ ಹೇಳ್ಬೋದು. ಇವು ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ ಮತ್ತು ಆಡಳಿತದ ಬಗ್ಗೆ ನಿಖರವಾದಂಥ ಮಾಹಿತಿಯನ್ನು ಒದಗಿಸ್ತವೆ. ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವಂತಹ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಚಕ್ರವರ್ತಿ ಅಶೋಕನು ಹೊರಡಿಸಿದ ಶಾಸನವಾಗಿದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಇನ್ನು ಅಶೋಕನನ್ನು ಶಿಲಾಶಾಸನಗಳ ಪಿತಾಮಹ ಅಂತ ಕರೀತಾರೆ. ಯಾಕಂದ್ರೆ ಶಾಸನಗಳ ಮೂಲಕ ಪ್ರಜೆಗಳೊಂದಿಗೆ ಮಾತನಾಡಿದಂಥ ಏಕೈಕ ರಾಜ ಯಾರು ಅಂದ್ರೆ ಅಶೋಕ. ಆಮೇಲೆ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಅಂತ ಹೇಳಿದವನು ಅಶೋಕ. ಅಷ್ಟೇ ಅಲ್ಲದೆ ಈ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಇದ್ವಂತ. ಅಷ್ಟೇ ಅಲ್ಲದೆ ಗ್ರೀಕ್, ಅರಾಮಿಕ್ ಮತ್ತು ಖರೋಷ್ಠ ಲಿಪಿಗಳಲ್ಲಿ ಸಹ ಈ ಒಂದು ಅಶೋಕನ ಶಾಸನಗಳನ್ನು ನಾವು ಕಾಣ್ಬೋದು. ಅಷ್ಟೇ ಅಲ್ಲದೆ ಕರ್ನಾಟಕದೊಳಗೆ ಕೊಪ್ಪಳ, ರಾಯಚೂರು, ಆಮೇಲೆ ಬ್ರಹ್ಮಗಿರಿ ಇಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಅಶೋಕನ ಶಾಸನಗಳನ್ನು ಕಾಣ್ಬೋದು. ಇನ್ನು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು ಅಂತ ಹೇಳಿದ್ರೆ ಅದು ಹಲ್ಮಿಡಿ ಶಾಸನ. ಕನ್ನಡದಲ್ಲಿ ದೊರೆತಂತಹ ಮೊದಲ ಶಾಸನ ಯಾವುದು ಅಂತಂದ್ರೆ ಅದು ಹಲ್ಮಿಡಿ ಶಾಸನ. ಇದು ಕದಂಬರ ಮನೆತನಕ್ಕೆ ಸೇರಿದ್ದು. ಅಲ್ಲಿ ಯಾವ ದೊರೆ ಅಂತಂದ್ರೆ ಕಾಕುಸ್ತವರ್ಮನ ಆಡಳಿತದ ಅವಧಿಯಲ್ಲಿ ಈ ಒಂದು ಶಾಸನ ರಚನೆಯಾಗಿದೆ ಅಂತ ಹೇಳಿ ಹೇಳ್ಬೋದು. ಇನ್ನು ಪುರಾತತ್ವ ಶಾಸ್ತ್ರ ಅಂತ ಹೇಳಿದ್ರೆ ಆರ್ಕಿಯಾಲಜಿ ಅಂತೇಳಿ ಕರಿತೀವಿ, ಇದನ್ನು ಸೋಸಿಯಾಲಜಿ ಅಂಥೇಳಿ ಕರಿತೀವಿ. ಇನ್ನು ನ್ಯೂಮಿಸ್ಮೆಟಿಕ್ಸ್ ಅಂಥೇಳಿ ಈ ನಾಣ್ಯಶಾಸ್ತ್ರವನ್ನು ನಾವು ಕರಿತೀವಿ. ಇದಿಷ್ಟು ಏನು ಅಂತಂದ್ರೆ ಆಧಾರಗಳು ಎಂಬ ಪಾಠದಲ್ಲಿ ಬರ್ತಕ್ಕಂತಹ ಅತಿ ಸಂಭವನೀಯ ಪ್ರಶ್ನೋತ್ತರಗಳು ಅಂತ ನಾವಿಲ್ಲಿ ಹೇಳ್ಬೋದು. ಈ ಎಲ್ಲ ಪ್ರಶ್ನೆಗಳು ಈ ಒಂದು TET ಪರೀಕ್ಷೆಯಲ್ಲಿ ಈ ಒಂದು ಎಲ್ಲ ಅಭ್ಯರ್ಥಿಗಳಿಗೂ ಇದು ಸಹಾಯಕ ಆಗುತ್ತಾ ಅನ್ನೋ ಒಂದು ಭರವಸೆ ಮೇಲೆ ನಾವು ಈ ವಿಡಿಯೋವನ್ನು ಮಾಡಿದ್ದೇವೆ. ಇಲ್ಲಿಯವರೆಗೂ ಈ ಒಂದು ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.